Hey fam, ಎಲ್ಲರಿಗೂ ಜಟಾಯು ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ. ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ 2-3 ಮಂತ್ಸ್ ಆಗಿತ್ತು ನಾನು ನಿಮ್ಮೆಲ್ರಿಗೋಸ್ಕರ ಬ್ಲಾಗ್ ಮಾಡಿ. ಅಂಡ್ ಮೇನ್ ರೀಸನ್ ಏನಕ್ಕೆ 2-3 ಮಂತ್ಸ್ ಆಯ್ತು ಅಂದ್ರೆ ಏನಂದ್ರೆ ಮೈಸೂರಲ್ಲಿ ಒಬ್ಬ ರಿಲೇಟಿವ್ ಒಂದು ಫಂಕ್ಷನ್ ಇತ್ತು, ಹೋಗ್ತಾ ಇದ್ದೆ ಜಟಾಯು ಜೊತೆಗೆ, ರವಿನೂ ಇದ್ದ ಜೊತೆಲಿ. ಸೊ ಹೋಗುವಾಗ ಹೈವೇದಲ್ಲಿ ಹೋಗ್ತಾ ಇದ್ದೆ. ಹೈವೇ ಸರ್ವಿಸ್ ರೋಡಲ್ಲಿ ಬಿಡ್ತಿದಾರಲ್ಲ, ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಸೊ ಅದ್ರಲ್ಲಿ ಹೋಗುವಾಗ ಅದು ಸ್ಟೇಟ್ ಹೈವೇ ಜೊತೆಗೆ ಕನೆಕ್ಟ್ ಮಾಡಿಸುತ್ತೆ. ಅಲ್ಲಿ ಮದ್ದೂರು ಮಂಡ್ಯ ಹತ್ರ ಅಲ್ಲಿ ಈ ಏರಿಯಾದವ್ರೆ, ಊರವರು ಯಾರೋ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಸಡನ್ ಆಗಿ ಬಂದ್ಬಿಟ್ರು. ನನ್ಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಇತ್ತಂದ್ರೆ ಒಂದು 2 meters ಡಿಫ್ರೆನ್ಸ್ ಇದೆ ಅಷ್ಟೇ. ನಂದು ಗಾಡಿ ಬೇರೆ 180 kg, ABS ಇದೆ, ಆದ್ರೂ ಸಡನ್ ಆಗಿ ನಿಲ್ಲಲ್ವಲ್ಲ. ABS ಇದ್ರೆ ಸಡನ್ ಆಗಿ ನಿಲ್ಲಲ್ಲ, ಗ್ಯಾಪ್ ಏನಾದ್ರು ಆಗ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಅವ್ರಿಗೆ ಡಿಚ್ಚಿ ಹೊಡಿಬೇಕಾಯ್ತು, ಆಲ್ ಬಿಕಾಸ್ ಆಫ್ ಅವರು ಸೆಂಟ್ರಲ್ ಬಂದಿದ್ರು ಅಂತ. ಸೊ ಲೇಟರ್ ಅದೊಂದು ದೊಡ್ಡ ಕಥೆ ಆಯ್ತು, ಅದೇನು ಅಂತ ಹೇಳ್ತೀನಿ. ಬಟ್ ಕರೆಂಟ್ಲಿ ಈಗ ನನ್ನ ಜಟಾಯುನ ಸರ್ವಿಸ್ ಸೆಂಟ್ರಲ್ ಬಿಟ್ಟಿದ್ದೀನಿ. ಪಾಸ್ಟ್ 1 month ಇಂದ 2 weeks 3 weeks ಅಲ್ಲಿ ರೆಡಿ ಆಗಿತ್ತು. ನಾನು ಅವ್ರು ಫೋನ್ ಮಾಡಿ ಕರಿತಿದ್ರು, ನನಗೆ ಟೈಮ್ ಇರಲಿಲ್ಲ ಹೋಗೋದಕ್ಕೆ. ಲೈಕ್ ನಾನು ಕೆಲಸನೂ ನೋಡ್ತಾ ಇದ್ದೀನಿ. ಅಂಡ್ ಇದರಿಂದ ನಾನು 2 months ಗ್ಯಾಪ್ ತಗೊಬೇಕಾಗಿತ್ತು, ಲೈಕ್ ರೆಸ್ಟ್. ಸೊ ರೆಸ್ಟ್ ಎಲ್ಲ ಆದ್ಮೇಲೆ ಗಾಡಿ ತಗೊಳ್ಳೋಣ ಅಂತಿದ್ದೆ. ಇನ್ನ ಜಸ್ಟ್ 1 month ಆಗಿದೆ ಅಷ್ಟೇ. ಸೊ ಈಗ ಆಲ್ರೆಡಿ ನಾನು ಕೆಲಸನೂ ಮಾಡಬೇಕು, ಆ ಕೆಲಸದಲ್ಲೂ ಬಿಸಿ ಇರ್ತೀನಿ. ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಡಿಟಿಂಗ್ ಅಂಡ್ ತಮ್ನೇಲ್ ಮಾಡೋದು ತುಂಬಾ ಕಷ್ಟ. ಎಲ್ಲರೂ ಅನ್ಕೊಂಡಿರ್ತಾರೆ ತಮ್ನೇಲು ಫೋಟೋ ತಾನೇ ಈಸಿಯಾಗಿ ಮಾಡ್ಕೊಬಿಡ್ಬೋದು ಅಂತ, ಬಟ್ ಅದು ತುಂಬಾ ಕಷ್ಟ. ಎಡಿಟಿಂಗ್ ಈಸಿ ಆಗ್ಬಿಡುತ್ತೆ, ಬಟ್ ತಮ್ನೇಲ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಇದು ಹೇಗೆ ಏನಾಯ್ತು ಅನ್ನೋದು ನಾನು ನಿಮ್ಗೆ ಒಂದು ಪ್ರಾಪರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ಸ್ವಲ್ಪ ತುಂಬಾ ಬ್ಯುಸಿ ಆಗಿದ್ದೀನಿ ಅದರಿಂದ. ಸೊ ಇದೊಂದು ಶಾರ್ಟ್ ವ್ಲಾಗ್ ಆಗಿರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ನಾವು ಸರ್ವಿಸ್ ಸೆಂಟರ್ ಇಂದ ಡೈರೆಕ್ಟ್ ಆಗಿ ದಿಲೀಪ್ ಜೊತೆ ಜಿಮ್ಗೆ ಬಂದ್ಬಿಟ್ಟಿದೀವಿ. ನೋಡಿ, ದಿಲೀಪ್ ಅವರೇ ನನ್ನ ಶೂಟ್ ಮಾಡ್ತಾ ಇರೋದು. ಸೊ ದಿಲೀಪ್ ಅವ್ರು ಯಾವಾಗ್ಲೂ ನನ್ನ ಶೂಟ್ ಮಾಡಿ 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 ಅಂತ ಸಜೆಸ್ಟ್ ಮಾಡ್ತಾನೆ ಇದ್ರು. ಅವರು ರಿಲೇಟಿವ್ಸ್ ಎಲ್ಲರೂ ತುಂಬಾ ನಮ್ಮ ಬ್ಲಾಗ್ಸ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದಾರಂತೆ. ಸೊ ತುಂಬಾ ಇಂಟ್ರೆಸ್ಟ್ ಆಗಿರೋರು ಅವ್ರ ರಿಲೇಟಿವ್ಸ್ ತುಂಬಾ ಜನ ಕೇಳ್ತಾ ಇದ್ರಂತೆ. ನನ್ನ ಬ್ಲಾಗ್ಸ್ಗಿಂತ ದಿಲೀಪ್ ಅವ್ರ ಬ್ಲಾಗ್ಸ್ ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ನನ್ನ ತಮ್ಮ ಅಂದ್ಮೇಲೆ ಅವ್ರ ಬ್ಲಾಗ್ಸ್ ಇದು, ಸೊ ನಾಟ್ ಅ ಪ್ರಾಬ್ಲಮ್. ಸೊ ನಿಮ್ಮ ಇದು ದಿಲೀಪ್ ಅವ್ರ ರಿಲೇಟಿವ್ಸ್, ಅವ್ನ ಫ್ರೆಂಡ್ಸ್, ಅವ್ರೆಲ್ಲರಿಗೂ ನಮ್ ಕಡೆಯಿಂದ ಒಂದು ಬಿಗ್ ಹಾಯ್ ನಮ್ ಕಡೆಯಿಂದ. ಸೊ ಥ್ಯಾಂಕ್ ಯು, ನಿಮ್ ಕಡೆಯಿಂದ ಅಷ್ಟು ಪ್ರೀತಿ ಅಷ್ಟೊಂದು ಒಲ್ವು ನಮ್ ಕಡೆ ತೋರಿಸ್ತಾ ಇದ್ದೀರಾ ಅಂದ್ರೆ ಇನ್ಮೇಲೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಾಕ್ತಿವಿ. ದ ಓನ್ಲಿ ರೀಸನ್ ನಮ್ಮನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ ಈ ವ್ಲಾಗ್ಸ್ ಮಾಡಕ್ ಮೇನ್ ಕೈ ಬೇಕು. ನನ್ನ ಹತ್ರ ಈ ಕೈ ಆಗ್ತಾ ಇರ್ಲಿಲ್ಲ, ಏನು ಈ ತರ ಇಟ್ಕೊಳಕ್ಕೆಲ್ಲ. ಇವಾಗ ಪರವಾಗಿಲ್ಲ ಆಗ್ತಾ ಇದೆ. ಬಟ್ ದಿಲೀಪ್ನ ಇವಾಗ ಸರ್ವಿಸ್ ಸೆಂಟರ್ ಇಂದ ಜಿಮ್ಗೆ ಬಂದಿದ್ದೀವಿ. ನಾನೇನು ಮಾಡಲ್ಲ, ದಿಲೀಪ್ ಮಾತ್ರ ಮಾಡ್ತಾನೆ. ಬಟ್ ನಾನು ಸುಮ್ಮನೆ ಅಲ್ಲಿ ಇರ್ತೀನಿ, ಅಸಿಸ್ಟ್ ಮಾಡೋದಕ್ಕೆ ಮಾತ್ರ ದಿಲೀಪ್ನ ಪೋಸ್ಚರ್ಸ್ ಜೊತೆಗೆ. ಅಂಡ್ ಟೈಮಿಂಗು ನೋಡ್ಕೋಬೇಕು ನಾವು. ಟೈಮಿಂಗ್ ಬೇಸ್ಡ್ ಮೇಲೆ ವರ್ಕೌಟ್ ಮಾಡೋದು. ಲೈಕ್ 30 seconds 15 seconds 30 seconds ಈ ತರ ಒಂದೊಂದು ಎಕ್ಸರ್ಸೈಸ್ ಮಾಡ್ತೀವಿ ಕಂಟಿನ್ಯೂಸ್ಲಿ. ಲೈಕ್ HIIT or ಟಬಾಟ ಆ ತರ ಎಕ್ಸರ್ಸೈಸಸ್. ಸೊ ಆದ್ರೆ ಒಳಗಡೆ ನಿಮ್ಗೂ ತೋರಿಸ್ತೀನಿ ಏನೇನ್ ನಡೀತಾ ಇದೆ ಹೇಗೆ ಅಂದ್ಬಿಟ್ಟು. ಸೊ ಕಮಾನ್ ಬಾಯ್.
ಫ್ಯಾಮ್ ನೋಡಿದ್ರೆ ಇದಾಗಿತ್ತು ನಮ್ಮ ಎಕ್ಸರ್ಸೈಸ್ ನ ಬ್ಲಾಗ್ ನಮ್ಮ ದಿಲೀಪ್ ಅವ್ರು ಮಾಡಿರೋದು. ಸೊ ಇವತ್ತು ನಾವು ಮಾಡಿದ್ದು ವರ್ಕೌಟ್ಸ್ ಬಂದ್ಬಿಟ್ಟು ಪುಷ್ ಅಂತ. ಸೊ ನಾವು 3 ರಿಂದ 4 ಪ್ಲಾನ್ಸ್ ನಾವು ಫಾಲೋ ಮಾಡ್ತೀವಿ. ಲೈಕ್ ಪುಷ್ ಫುಲ್ ಲೆಗ್ಸ್ ಅಂತ, ಇಲ್ಲಾಂದ್ರೆ ಒನ್ ಡೇ ಫುಲ್ ಬಾಡಿ ವೆಯ್ಟ್ಸ್ ಇಲ್ಲ ಟಮಾಟ ಆತರ. ಸೊ ಇವತ್ತು ಪುಷ್ ಮಾಡಿದೀವಿ. ಪುಷ್ ಅಲ್ಲಿ ಲೆಗ್ಸ್ ಬರುತ್ತೆ, ಶೋಲ್ಡರ್ ಡೆಲ್ಟಾಯ್ಡ್ಸ್ ಬರುತ್ತೆ, ಮತ್ತೆ ಟ್ರೈಸೆಪ್ಸ್ ಬರುತ್ತೆ. ಅದ್ರ ಜೊತೆಗೆ ನಾವು ಸ್ವಲ್ಪ ಆಬ್ಡೋಮೆನ್ ವರ್ಕೌಟ್ಸ್ ಮಾಡ್ಕೊಂಡ್ವಿ, ಸ್ವಲ್ಪ ಎಜಿಲಿಟಿ ಎಕ್ಸರ್ಸೈಸಸ್ ಕೂಡ ಮಾಡ್ಕೊಂಡ್ವಿ, ಕಾರ್ಡಿಯೋ ಎಕ್ಸರ್ಸೈಸಸ್. ಸೊ ಇದೆಲ್ಲ ಆದ್ಮೇಲೆ ದಿಲೀಪ್ ಅವ್ರು ಬಂದ್ಬಿಟ್ಟು 40 minutes ಟ್ರೆಡ್ಮಿಲ್ ಅಂಡ್ ಎಲಿಪ್ಟಿಕಲ್ ಅಂಡ್ ಕ್ರಾಸ್ ಓವರ್ ಮಾಡ್ಕೊಂತಾರೆ.